ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪ್ರೀತಿಯ ಸಾಹಿತ್ಯಾಸಕ್ತರೇ, ಸಾವಣ್ಣ ಕುಟುಂಬದ ಸದಸ್ಯರೇ. ಸಾವಣ್ಣ ಈಗ ನಾವು ಆ ಕುಟುಂಬದ ಒಂದು ಭಾಗ ಆಗಿದ್ದೇವೆ. ಹಾಗಾಗಿ 16ನೇ ವಾರ್ಷಿಕೋತ್ಸವ ಸಂತೋಷ ತಂದಿದೆ. ಆದರೆ 16 ವಯಸ್ಸು ಅಂತ ತಕ್ಕೊಂಡ್ರೆ ಬಹುಶಃ ಅದು ಜಮೀಲ್ ಅವರ ವಯಸ್ಸು ಅಂತ ಅನಿಸುತ್ತೆ. ಈಗಲೂ ಆ ವಯಸ್ಸಿನ ಒಂದು ಹುಮ್ಮಸ್ಸು, ಅದಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ ಇರುವಂಥದ್ದು ಎಲ್ಲ ಗುಣಗಳು ಅದರಲ್ಲಿ ಸೇರಿರುವಂತಹ ಒಂದು ಅವರ ಬರ್ತ್ಡೇನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಮೂಲತಃ ಅಂದರೆ ಒಂದು 2 ತಿಂಗಳ ಹಿಂದೆ ಈ ಡೇಟ್ ಅನೌನ್ಸ್ ಮಾಡಿದರು. ಆವತ್ತಿನ ದಿನಕ್ಕೆ ನನಗೆ ಇವತ್ತು ಕಾರ್ಯಕ್ರಮಕ್ಕೆ ಬರೋಕ್ಕಾಗುತ್ತಾ ಇಲ್ಲ ಅನ್ನೋ ಡೌಟಲ್ಲಿದ್ದೆ. ಆದರೆ ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗ್ತಾ ಇರತಕ್ಕಂಥ ಮುಖ್ಯ ಅತಿಥಿಗಳ ಹೆಸರುಗಳು ಸೇರಿದ ಮೇಲೆ ಬಾಕಿ ಎಲ್ಲ ಆಚೆ ಈಚೆ ಮಾಡಿ ಮತ್ತೆ ಬಿಡು ಮಾಡ್ಕೊಂಡು ಬರಲೇಬೇಕಾಯಿತು. ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡ ತಕ್ಷಣ ಒಂದು ಹಿಂದೆ ಅರ್ಜುನ್ ಸರ್ಜಾದ ಒಂದು ಸಿನಿಮಾ ನೆನಪಾಯಿತು. ನಾಯಕ್ ಅಂತ ಬಂದಿತ್ತು, ಆಮೇಲೆ ಹೀರೋ ಅಂತ ಬಂದಿತ್ತು. ಅದರಲ್ಲಿ ಆರಂಭದಲ್ಲಿ ಏನೋ ಒಂದು ಆದರ್ಶನ ಇಟ್ಕೊಂಡು ಮಾಡಲಿಕ್ಕೆ ಹೋದಾಗ ಆಗುವ ಸವಾಲುಗಳೆಲ್ಲ ಮುಗಿದು ಕಡೆಗೆ ಒಂದು ಹೊಸ ಗೌರ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಹೊಸ ರೀತಿಯ ಅಧಿಕಾರಿಗಳು, ಒಂದು ರೀತಿ ಜ್ಞಾನ, ಅದರಲ್ಲಿ ಪರಿಣಿತಿ ಇರ್ತಕ್ಕಂಥವ್ರು ಎಲ್ಲ ಅಧಿಕಾರಿಗಳು ಬರಬೇಕು ಅನ್ನೋ ರೀತಿ ಒಂದು ಕನಸು. ಆ ರೀತಿಯ ಒಂದು ಕನಸಿನ ಒಂದು ಆ ಸಿನಿಮಾ ಅಷ್ಟೇ ಅಲ್ಲ, ನಿಜ ರೂಪದಲ್ಲಿ ಆ ರೀತಿ ವ್ಯಕ್ತಿಗಳು ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಬಂದು ಕೂತಿರೋದು ನೋಡಿ ನನಗೆ ವಿ ಆರ್ ಹೋಪ್ಫುಲ್ ಅಂತ. ಆ್ಯಕ್ಚುಲಿ ಕೊರಜಗಿ ಸರ್ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ ಆ ವಾತಾವರಣ ಕೂಡ ವೆರಿ ಪಾಸಿಟಿವ್ ಆಗೇ ಇರ್ತದೆ. ಯಾಕೆಂದರೆ ಕುಂಟಿನಿಯವರು ಹೇಳ್ತಾ ಇದ್ರು, ವ್ಯಾಸರ ಕಣ್ಣಲ್ಲಿ ದುರ್ಯೋಧನ ಕೂಡ ಒಳ್ಳೆಯವನಾಗಿ ಕಾಣಿಸ್ತಾನೆ ಅಂತ. ಈ ಕರ್ಜಗಿ ಸರ್ ಹತ್ರ ಕೇಳಿದರೆ ಅವ್ರಿಗೆ ಯಾರಾದ್ರೂ ಕೆಟ್ಟತನ ಇದೆ ಅಂತಂದರೆ ಒಪ್ಕೊಳ್ಳೋದೇ ಇಲ್ಲ. ಆ ರೀತಿಯ ಒಂದು ಒಳ್ಳೆಯತನವನ್ನು ಹುಡುಕುವಂಥ ಕಣ್ಣುಗಳಿರ್ತಕ್ಕಂತಹ ಕರ್ಜಗಿ ಸರ್ ಇವತ್ತು ಕಾರ್ಯಕ್ರಮಕ್ಕೆ ನಂಗೆ ಗೊತ್ತಾಗಲೇ ರಂಗಸ್ವಾಮಿ ಸರ್ ಹೇಳಿದರು, ಸುಮಾರು ಜನ ನೀವು ಮುಖ್ಯ ಅತಿಥಿಗಳನ್ನು ಹೆಸರು ನೋಡ್ಕೊಂಡು ಬಂದಿದ್ದೀರಾ, ನಮ್ಮ ಹೆಸರುಗಳು ನೋಡ್ಕೊಂಡು ಬಂದಿಲ್ಲ ಅಂತ. ಹಾಗೆ ಖಂಡಿತ ಅದಕ್ಕೆ ನಾನು ಕೂಡ ಒಪ್ಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮ ನನಗೆ ಪರ್ಸ್ನಲ್ ಆಗಿ ತುಂಬ ವಿಶೇಷ. ಯಾಕಂದರೆ ನಾನು ಮನಸಾರೆ ಆರಾಧಿಸುವಂತಹ, ಗೌರವಿಸುವಂತಹ ಕರ್ಜಗಿ ಸರ್ ಇವತ್ತು ಮುಖ್ಯ ಅತಿಥಿಯಾಗಿದ್ದಾರೆ. ಅವ್ರ ಸಂಪರ್ಕ 2 ನಿಮಿಷ ಸಿಗುತ್ತಂದ್ರೂ ನಾನು ಅಲ್ಲಿಗೆ ಹೋಗ್ತೀನಿ ಅವಕಾಶ ಸಿಕ್ಕರೆ. ನಾನು ಉಡುಪಿ ಕಾರ್ಯಕ್ರಮಕ್ಕೆ ಬುಕ್ ಮಾಡಬೇಕು ಅಂತ ಕರೆ ಮಾಡಿದೆ. ಜಮೀಲ್ ಅವ್ರದ್ದು ತೂಕ ಜಾಸ್ತಿ ಆಯಿತು. ಇಲ್ಲ ಬೆಂಗಳೂರು, ಇಲ್ಲ 2ರಲ್ಲಿ 1 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಾಗ್ತದೆ ಅಂಥೇಳಿ ಅವ್ರ ಆಫೀಸಿಂದ ಕರೆ ಬಂತು. ಕೊಟ್ರು ಸ್ವಾಮಿ ನನ್ನ ಬಾಲ್ಯ ಸ್ನೇಹಿತರು. ನಾನು ಹಿಂದೆ ಪುಸ್ತಕಗಳು ಬರೆದಾಗ ನನಗೆ ಆಶ್ಚರ್ಯ ಆಗ್ತಿತ್ತು. ನಮ್ಮ ಸ್ನೇಹಿತರ ಮೆಸೇಜ್ಗಳೆಲ್ಲ 1 ತಿಂಗಳು 2 ತಿಂಗಳು ನೋಡಿರಲ್ಲ ಅವರು. ಫೋನ್ ಮಾಡಿ ಆಮೇಲೆ ನಿನ್ನ ಮಗ ಹೆಸರು ಹೇಳ್ತಾರೆ, ವಂಶಿ ಈಗ 7ನೇ ಕ್ಲಾಸ್ ಅಲ್ವಾ, 8ನೇ ಕ್ಲಾಸ್ ಅಲ್ವಾ, ಈಗ 11 ಅಲ್ವಾ, ಇಷ್ಟೊಂದು ಕಾಳಜಿಯಿಂದ ಎಲ್ಲ ಸ್ನೇಹಿತರ ಸಂಪರ್ಕ ಇಟ್ಕೊಂಡು ಮಾತಾಡುವಂಥ ನನ್ನ ಸ್ನೇಹಿತ ಒಂದು ಸರಿ ಭೇಟಿಯಾದಾಗ ಹೇಳಿದರು, ನೋಡು ಮಕ್ಕಳಿಗೆ ಸಂಬಂಧಪಟ್ಟಾಗಿ ಬರಿತಾ ಇದೆಯಾ, ಇಂಗ್ಲೀಷಲ್ಲಿ ಒಂದು ಸ್ಪಾಕ್ಸ್ ಅಂತ ಬುಕ್ ಇದೆ, ಅಲ್ಲಿ ಯಾವುದಾದ್ರು ಮಕ್ಕಳು ಒಂದು 3 ತಿಂಗಳ ಮಗುಗೆ ಏನೋ ತೊಂದರೆ ಆಗ್ತಿದೆ, ರೆಫರ್ ಮಾಡಲಿಕ್ಕೆ ವಿಷಯ ಇದೆ. ಈ 7 ವರ್ಷದ ಮಗುಗೆ ಒಂದು ತೊಂದರೆ ಆಗ್ತಾಯಿದೆ, ರೆಫರ್ ಮಾಡಲಿಕ್ಕೆ ಒಂದು ವಿಷಯ ಇರುತ್ತೆ. ಆ ರೀತಿ ಪುಸ್ತಕ ಯಾಕೆ ಬರೀಬಾರ್ದು, ಇರಬೇಕು ಅಂತ. ಇಲ್ಲ ಅದೆಲ್ಲ ಬರೆಯೋದು ಕಷ್ಟ, ನಾನು ತಪ್ಪಿಸ್ಕೊಳ್ಳೋಕೆ ನೋಡಿದೆ. ಇಲ್ಲ ಅಂಥ ಪುಸ್ತಕ ಬರೀಬೇಕು ನೀನು ಅಂತ. ಇದು ಸಾಧಾರಣ ಒಂದು 10 ವರ್ಷದ ಹಿಂದೆ ನನ್ನ ಮೊದಲ 2 ಪುಸ್ತಕಗಳು ಬರೆದಾಗ ಅವರು ಹೇಳಿದಂಥ ಮಾತು. ಅದನ್ನು ಮನಸ್ಸಲ್ಲಿಟ್ಕೊಂಡು ಆ ರೀತಿಯ ಒಂದು ಪುಸ್ತಕ ಬರೀಬೇಕು ಅಂತ ನಾನು ಮನಸ್ಸಲ್ಲಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದಂಥ ಆಲೋಚನೆಗೆ ತಕ್ಕಾಗೆ ಈ ಮಕ್ಕಳಾಗಿರಲು ಬಿಡಿ ಇವತ್ತು ಕನಸು ನನಸಾಗಿದೆ. ಅದನ್ನು ಸಲಹೆ ನೀಡಿದಂತಹ ನನ್ನ ಮಿತ್ರರಾದಂಥ ಕೊಟ್ರು ಸ್ವಾಮಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಇರೋದು ನನಗೆ ಡಬಲ್ ಸಂತೋಷವನ್ನು ತಂದಿದೆ. ನಾವು ಹೈಸ್ಕೂಲಲ್ಲೆಲ್ಲ ಈ ಭಾಷಣ ಸ್ಪರ್ಧೆಗಳು, ಎಸ್ಸೆ ರೈಟಿಂಗ್ ಸ್ಪರ್ಧೆಗಳು ಎಲ್ಲ ಇದ್ದರೆ ನನಗೆ 3ನೇ ಪ್ರೈಸು ಫಿಕ್ಸ್ಡು, ಅಂದರೆ ಡೀಲ್. ಯಾಕೆಂದರೆ ಫಸ್ಟು ಸೆಕೆಂಡು ಒಂದು ಮಿತ್ರ ಕೊಟ್ರು ಸ್ವಾಮಿಗೆ ಹೋಗಿರುತ್ತೆ, ಇನ್ನೊಬ್ಬರು ನರೇಂದ್ರ ಗೌಡ ಅಂತ ನನ್ನ ಸ್ನೇಹಿತರು, ಅವರು ಒಂದು ಪುಸ್ತಕ ಆಯ್ಕೊಂಡು ಅದ್ರ ಬಗ್ಗೆ ಎಸ್ಸೆ ಬರೆದ್ರೆ ಅವ್ರಿಗೆ ಪ್ರೈಸ್ ಹೋಗ್ಬಿಟ್ಟಿರ್ತದೆ. ಇಲ್ಲ ಕುಮಾರರಾಮ ಬಗ್ಗೆ ಭಾಷಣ ಮಾಡ್ತಾಯಿದ್ರೆ ಎದುರಿಗೆ ಕುಮಾರರಾಮ ಕುದುರೆ ಹತ್ಕೊಂಡು ಬಂದುಬಿಟ್ನೇನೋ ಅನ್ನುವ ರೀತಿಯಲ್ಲಿ ಇಡೀ ಸಭಿಕರನ್ನ ಅವರು ಮಂತ್ರಮುಗ್ಧರನ್ನಾಗಿ ಮಾಡ್ತಾಯಿದ್ರು ಅಂತಹ ಕೊಟ್ರು ಸ್ವಾಮಿಯವರು. ಈ ಪುಸ್ತಕ ಬಿಡುಗಡೆಗೆ ನನಗಿರಬೇಕಾಗಿದ್ದು ಅಂತ ಯಾಕೆ ಆಸೆ ಪಟ್ಟಿತ್ತು ಅಂದರೆ, ನಾನು ಕರೆ ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ನಾನು ಬೆಳಗ್ಗೆ ಮಕ್ಕಳನ್ನು ಬಸ್ಸಲ್ಲಿ ಕಳಿಸ್ಬೋದು, ಆದರೆ ನಾನು ನನ್ನ ವೈಫು ಇವತ್ತು ಪ್ರೀತಿ ಮೇಡಮ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಬ್ಬರು ಈ ರೀತಿ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವರ ಮಕ್ಕಳಿಗೆ ಎಷ್ಟು ವಿಶೇಷವಾದಂಥ ಸಮಯವನ್ನು ಅವರು ಮೀಸಲಿಡ್ತಾರೆ ಅಂತಂದರೆ,
ಒಂದು 10 ನಿಮಿಷ ಶಾಲೆಗೆ ಹೋಗಿ ಡ್ರಾಪ್ ಮಾಡಿ ಬಂದರೆ ಆ 10-15 ನಿಮಿಷ ನನಗೆ ಮಗನ ಜೊತೆಗೆ ಸಮಯ ಕಳೀಲಿಕ್ಕೆ, ಅವನಿಗೆ ಶಾಲೆಯಲ್ಲಿ ಏನಾಯಿತು, ಏನು ತೊಂದರೆಗಳಿದೆ, ಏನು ಸವಾಲುಗಳಿದೆ ತಿಳ್ಕೊಳ್ಳಿಕ್ಕೆ ನಂಗೆ ಅವಕಾಶ ಸಿಗ್ತದೆ. ಇಲ್ಲಾಂದರೆ ಡ್ರೈವರ್ ಬಿಟ್ಟು ಬರ್ತಾರೆ, ಆ ಸಮಯನ ಮಾಡ್ಕೊಳ್ತೇನೆ ಅಂತ. ಸೊ ಬರೀ ಮಾತನಾಡೋದು ಅಷ್ಟೇ ಅಲ್ಲ, ಅದನ್ನು ದಿನನಿತ್ಯದ ಬದುಕಿನಲ್ಲಿ ಮಾಡೋದು ಕೂಡ ತುಂಬ ಮುಖ್ಯ ಅಂತ. ಹರೀಶ್ ಸರ್ ಕೂಡ ಬಗ್ಗೆ ಕಂಟಿನ್ಯೂ ಅವರು ಸಾಕಷ್ಟು ಹೇಳಿದರು, ತಮಗೆಲ್ಲ ಗೊತ್ತು. ಅಂತಹ ಅಧಿಕಾರಿಗಳು, ನಾನು ಅವರು ಹೇಳಿದಂತಹ ಕಾರ್ಕಳದಲ್ಲಿ ಪ್ರತಿ ವಾರ ನಾನು ಹೋಗ್ತೇನೆ, ಕ್ಯಾಂಪಿಗಾಗಿ ಹೋಗ್ತೇನೆ. ಅಲ್ಲಿರುವ ಎಲ್ಲ ಈ ಮಾನಸಿಕ ಸಮಸ್ಯೆಗಳು ಬೇರೆ ಬೇರೆ. ಕಾರ್ಲ್ ಮೆನಿಂಗರ್ ಅನ್ನೋ ಒಬ್ಬ ಚಿಕಿತ್ಸಕ ಹೇಳ್ತಾನೆ, ನನ್ನ ಬಳಿ ಚಿಕಿತ್ಸೆಗೆ ಬರುವಂತಹ ಹಲವಾರು ವ್ಯಕ್ತಿಗಳಿಗೆ ಒಂದು ಉತ್ತಮವಾದಂತಹ ಬಾಲ್ಯ ಸಿಕ್ಕಿದರೆ ಅವರು ನನ್ನ ಹತ್ರ ಬರುವ ಅವಶ್ಯಕತೆ ಇರಲಿಲ್ಲ ಅಂಥೇಳಿ. ಆ ರೀತಿ ನಾವು ಪೋಷಕರು ಸಮಾಧಾನ ಚಿತ್ತರಾಗಿದ್ದರೆ, ಶಾಂತವಾಗಿದ್ದರೆ, ನಾವೊಂದು ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಈ ಒಂದು 2 ಲೈನ್ ಬರೆದೆ, ಅಂದರೆ ಸಂವೇದನಾಶೀಲ ಪೋಷಕರು ವಿಶ್ವಶಾಂತಿಯ ಹರಿಕಾರರು. ಅಂದರೆ ಪೇರೆಂಟಿಂಗ್ ಫಾರ್ ಪೀಸ್ ಅಂತ ಒಂದು ಆರ್ಗನೈಸೇಷನ್ ಇದೆ ಸೂರತ್ತಲ್ಲಿ, ಗುಜರಾತಲ್ಲಿ. ಅವರು ರೆಗ್ಯುಲರ್ ಆಗಿ ಎಷ್ಟು ಪೇರೆಂಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ, ನಮಗೆ ಕಾನೂನು ಸುವ್ಯವಸ್ಥೆ ಜಾಸ್ತಿ ಮಾಡೋ ಅವಶ್ಯಕತೆಗಿಂತ ಅವರವರ ಮನೆಗಳಲ್ಲಿ ಉತ್ತಮ ಪೇರೆಂಟಿಂಗ್ ನಾವು ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ದರೋಡೆಗಳು, ಕೊಲೆಗಳು, ದುಶ್ಚಟಗಳು ಸಾಕಷ್ಟು ರೀತಿಯಲ್ಲಿ ಕಡಿಮೆ ಮಾಡ್ಬೋದು ಅಂತ. ಯಾಕಂದರೆ ಲಾಂಗ್ ಟರ್ಮ್ FBI ಡೈರೆಕ್ಟರ್ ಎಡ್ಗರ್ ಹೂವೆ ಅಂಥೇಳಿ ಅವರು ಹೇಳ್ತಾರೆ, ನನಗೆ ನೀವೆಲ್ಲ ಪೋಷಕರು ಒಂದು ಮನೆಯಲ್ಲಿ ಪ್ರೀತಿ ಮತ್ತು ಶಿಸ್ತಿನಿಂದ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತೀರಿ ಅಂತ ನನಗೆ ಭರವಸೆ ಕೊಟ್ಬಿಡಿ, ನಾನು 95% ಜುವೆನಲ್ ಡೆಲಿಕ್ವೆನ್ಸಿ ಕಡಿಮೆ ಮಾಡಿಬಿಡ್ತೀನಿ ಅಂತ ಅವರು ಹೇಳ್ತಾರೆ. ಸೊ ಈ ರೀತಿಯ ಒಂದು ಅತ್ಯುತ್ತಮವಾದಂತಹ ಭಾಗ ಪೇರೆಂಟಿಂಗು. ಆದರೆ ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ, ಎಲ್ಲರೂ ಸಮಯ ಇಲ್ಲ ಅಂತ, ಅಥವಾ ಒತ್ತಡದಲ್ಲಿದ್ದೀವಿ. ಸಂತೋಷದ ವಿಷಯ ಏನಂದರೆ, ಕೆಲವು ವರ್ಷಗಳ ಹಿಂದಕ್ಕಿಂತ, ಕೆಲವು ದಶಕಗಳ ಹಿಂದಕ್ಕಿಂತ ಇವತ್ತಿನ ಪೋಷಕರು ಮಕ್ಕಳಿಗೋಸ್ಕರ ಹೆಚ್ಚು ಟೈಮ್ ಕೊಡ್ತಾ ಇದ್ದಾರೆ, ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಮಾಡ್ತಾ ಇದ್ದಾರೆ, ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಸೊ ದಟ್ ಈಸ್ ಎ ಪಾಸಿಟಿವ್ ಥಿಂಗ್ ಅಲ್ವಾ. ಇಲ್ದಿದ್ರೆ ಪೇರೆಂಟಿಂಗ್ ಬಗ್ಗೆ ಪುಸ್ತಕ ಓದು ಅಂತ 20 ವರ್ಷದ ಹಿಂದೆ ಯಾರು ಹೇಳಿದರೆ, ನಾನು 13 ಅಡ್ದಿಲ್ವಾ, ಯಾವುದು ಓದಿದ್ದೀನಿ ಪುಸ್ತಕ ಅಂತ ಹೇಳೋರೇ ಜಾಸ್ತಿ ಇದ್ದರು ಅಲ್ವಾ. ಆದರೆ ಇವತ್ತು ಒಂದೊಂದೇ ಮಗು ಬಗ್ಗೆ ಪ್ರತಿ ಪೇರೆಂಟಿಂಗ್, ನಂದು ಇದು ಪೇರೆಂಟಿಂಗ್ 5ನೇದು 6ನೇದು ಪುಸ್ತಕ, ಆದರೆ ಇನ್ನೊಂದು 6 ಪುಸ್ತಕ ಬರೆಯೋಷ್ಟು ವಿಷಯಗಳು ಪೇರೆಂಟಿಂಗ್ ಬಗ್ಗೆ ಇದೆ. ಯಾಕೆಂದರೆ ಒಂದೊಂದು ವಿಚಾರನ ಒಂದೊಂದು ಮಗು ಕೂಡ ವಿಭಿನ್ನ. ಆ ಮಗು ವಿಭಿನ್ನ ಮತ್ತು ಆ ಯುನಿಕ್ನೆಸ್ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕು. ನಾವು ಅವ್ರನ್ನ ಫೋರ್ಸ್ಫುಲ್ಲಾಗಿ ಆ ಮಗುನ ನೋಡು ನೀನು ಜಮೀಲ್ ಥರ ಆಗಬೇಕು, ನೀನು ರಾಮಸ್ವಾಮಿ ಥರ ಆಗಬೇಕು, ನೀನು ರಂಗಸ್ವಾಮಿ ಥರ ಆಗಬೇಕು ಅಂತ ಹೊರಟ್ಬಿಟ್ರೆ ಇಲ್ಲ, ನಾವು ಇನ್ನೊಂದು ವಿಶೇಷ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀವಿ. ಸೊ ಆ ರೀತಿ ಮಕ್ಕಳು ಮಕ್ಕಳಾಗಿ ಇರಲು ಬಿಡಬೇಕು ಅಂತಂದರೆ ಅವರಿಗೆ ನಾವು ಕೂಲ್ ಡೌನ್ ಆಗಬೇಕು, ನಾವು ಶಾಂತಿಯಿಂದ ಇರಬೇಕು. ರೆಗ್ಯುಲೇಷನ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ, ನನಗೆಲ್ಲ ಈಕ್ವಲ್ ಆಗಿ ಕನ್ನಡ ಶಬ್ದಗಳು ನೆನಪಾಗ್ತಾ ಇಲ್ಲ. ನಾವು ಸಮಾಧಾನ ಚಿತ್ತರಾಗಿ, ನಾವು ಶಾಂತ ಚಿತ್ತರಾಗಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಡುವಂಥದ್ದು ತುಂಬ ಮುಖ್ಯ ಅಂತ ರಂಗಸ್ವಾಮಿ ಸರ್ ಹೇಳಿದ್ರು. ಇವತ್ತು ಶಾಲೆಗಳಲ್ಲಿ ಹಣಕಾಸಿನ ಬಗ್ಗೆ ನಾವು ಹೆಚ್ಚು ಎಜುಕೇಟ್ ಮಾಡ್ತಾ ಇಲ್ಲ. ಅಂತಹ ಒಂದು ತಪ್ಪುಗಳಂತ ಹೇಳೋಕ್ಕಾಗಲ್ಲ, ಅವಜ್ಞೆಗೆ ಒಳಗಾಗಿರ್ತಕ್ಕಂಥ ವಿಚಾರ ಅಂತಂದರೆ ನಾವು ಮಕ್ಕಳಿಗೆ ಅವರ ಭಾವನೆಗಳನ್ನು ನಿರ್ವಹಿಸ್ಲಿಕ್ಕೂ ಕೂಡ ಹೇಳ್ಕೊಡ್ತಿಲ್ಲ. ಯಾರೋ ಹತ್ತಿರ ಇಷ್ಟಕ್ಕೆ ಹತ್ಬಿಡೋದೇನೋ ಅಳುಮುಂಜಿ ಥರ ಅಂಥೇಳಿ ಅವನ ಅಳೋದನ್ನ ಅಲ್ಲೇ ನಿಲ್ಲಿಸ್ಬಿಡ್ತೀವಿ. ಸಿಟ್ಟು ಮಾಡ್ಕೊಂಬಿಟ್ರೆ ಇದು ಈ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಂಬಿಡೋದಾ ಅಂಥೇಳಿ ಅವರ ಭಾವನೆಗಳನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸ್ಲಿಕ್ಕೂ ಕೂಡ ನಾವು ಅವಕಾಶವನ್ನು ಕೊಡೋದೇ ಇಲ್ಲ. ಅವರ ಎಲ್ಲ ಭಾವನೆಗಳನ್ನು ಗುರುತಿಸ್ಲಿಕ್ಕೆ ನಾವು ದಾರಿ ಮಾಡಿಕೊಡುವಂಥದ್ದು ಕೂಡ ಅವ್ರಿಗೆ ಕೊಡುವಂಥ ಉಡುಗೊರೆ ಅಂತ ಒಬ್ಬ ಲೇಖಕ ಹೇಳ್ತಾನೆ. ಇದರ ಮುನ್ನುಡಿಯನ್ನು ಮಕ್ಕಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡಿರ್ತಕ್ಕಂಥ ಜಯದೇವ್ ಅವರು ಬರೆದಿದ್ದಾರೆ. ಯಾವ ಮನುಷ್ಯ ಸಂಬಂಧಗಳ ಬೀಜವನ್ನು ನಾವು ಮಗುವಿನ ಮನಸ್ಸಿನಲ್ಲಿ ಬಿತ್ತುತ್ತೇವೋ ಅದು ಮಗು ವ್ಯಕ್ತಿಯಾಗಿ ಬೆಳೆಸಿಕೊಳ್ಳುವ ಸಮಸ್ತ ಮನುಷ್ಯ ಸಂಬಂಧಗಳಿಗೆ ಆಧಾರವಾಗುತ್ತದೆ. ಸೊ ಮುಂದಿನ ಆ ಮಗು ಬೆಳೆದು ದೊಡ್ಡವನಾಗಿ ಅವನು ಮುಂದೆ ಬರತಕ್ಕಂಥ ಎಲ್ಲ ಮನುಷ್ಯ ಸಂಬಂಧಗಳಿಗೆ ಅವನ ಬಾಲ್ಯ ಇಂತಹ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತದೆ. ನನ್ನ ಮಗ ಎಲ್ಲವನ್ನೂ ಗಳಿಸಿದ, ಆದರೆ ಸಂತೋಷವನ್ನು ಮಾತ್ರ ಗಳಿಸಲಿಲ್ಲ ಎಂದರೆ ಯಾವ ತಾಯಿ ತಾನೇ ನೆಮ್ಮದಿಯಾಗಿರಬಲ್ಲಳು. ಸೊ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾವು ಮಕ್ಕಳಾಗಿರಲು ಬಿಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳಿಗೆ ನಾನು ವಂದಿಸಿ, ನನ್ನ ಎಲ್ಲ ಹಿರಿಯ ಲೇಖಕರಿಗೆ ವಂದಿಸಿ, ಹಾಗೆ ಮಿತ್ರರಾದ ಜಮೀಲ್ರವರಿಗೆ ಮತ್ತು ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದ.